ನಮಸ್ಕಾರ. ಕನ್ನಡಿಗ ಹನುಮಂತಗೌಡರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಇವತ್ತು ವಿಡಿಯೋ ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಕನ್ನಡಿಗ ಹನುಮಂತಗೌಡರು ಯೂಟ್ಯೂಬ್ ಚಾನಲ್ ಇವತ್ತು ಏನು ಅಂತಂದ್ರೆ 1750 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿದೆ. ಹೊಸದಾಗಿ ಯೂಟ್ಯೂಬ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಏನು ಅಂತಂದ್ರೆ ಒಂದು ಆಸೆ ಏನಿರುತ್ತೆ ಅಂತಂದ್ರೆ, ನನ್ನ ಚಾನಲ್ಗೆ 1000+ ಸಬ್ಸ್ಕ್ರೈಬರ್ ಆಗಬೇಕು, ಅದ್ರ ಜೊತೆಗೆ 4000 ಅವರ್ಸ್ ಏನು ಅಂತಂದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತಂದ್ರೆ 1000ಕ್ಕೆ ಸಬ್ಸ್ಕ್ರೈಬರ್ ಇರಬೇಕು, ಅದ್ರ ಜೊತೆಗೆ 4000 ಅವರ್ಸ್ ಏನು ಅಂತಂದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಯೂಟ್ಯೂಬನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಾರಂಭದೊಳಗಡೆ ಏನು ಅಂತಂದ್ರೆ ಎಲ್ಲರಿಗೂ ಕೂಡ ಏನು ಅಂತಂದ್ರೆ ಭಾಳಷ್ಟು ಕಷ್ಟ ಏನು ಅಂತಂದ್ರೆ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ತಕ್ಕಂಥದ್ದು. ನೀವು ಎಷ್ಟೇ ಕ್ವಾಲಿಟೀಸ್ ವಿಡಿಯೋಸ್ ಹಾಕಿದರೂ ಸಹಿತ ಪ್ರಾರಂಭದೊಳಗಡೆ ಸಬ್ಸ್ಕ್ರೈಬರ್ ಜಲ್ದಿ ಏನಾಗೋದಿಲ್ಲ ಅಂತಂದ್ರೆ ಬರೋದಿಲ್ಲ. ಅವಾಗ ತಲೆಯೊಳಗೆ ಒಂದು ಕೊರೀತಾ ಇರುತ್ತೆ, ನಾವು ಪ್ರತಿದಿನ ಇಷ್ಟು ಪ್ರಯತ್ನವನ್ನು ಪಟ್ಟು ಕಷ್ಟಪಟ್ಟು ಈ ವಿಡಿಯೋಸ್ನ ಮಾಡಿ ಹಾಕ್ತಾ ಇದ್ದೀವಿ, ಚಾನಲ್ಗೆ ಯಾರು ಕೂಡ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತೇಳಿ ಭಾಳಷ್ಟು ಬೇಜಾರಾಗಿ ಕೆಲವೊಂದಿಷ್ಟು ಜನ ಮಧ್ಯದೊಳಗಡೆ ಏನು ಅಂತಂದ್ರೆ ವಿಡಿಯೋಸ್ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ದಯವಿಟ್ಟು ಯಾರು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನೀವು ಪ್ರತಿದಿನ ಪ್ರಯತ್ನವನ್ನು ಪಡಿ, ಕಷ್ಟಪಡಿ, ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಂಡು ಬರ್ರಿ, ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಂತರದೊಳಗಡೆ ಸಬ್ಸ್ಕ್ರೈಬರ್ ಬಂದೇ ಬರ್ತಾರೆ. ನಿಮ್ಮದು ಕೂಡ ಏನು ಅಂತಂದ್ರೆ 1000ಕ್ಕೆ ಸಬ್ಸ್ಕ್ರೈಬರು, ಅದ್ರ ಜೊತೆಗೆ ಏನು ಅಂತಂದ್ರೆ 4000 ತಾಸು ವಾಚ್ ಅವರ್ ಏನಿದೆ ಅದು ಖಂಡಿತವಾಗ್ಲೂ ಕಂಪ್ಲೀಟ್ ಆಗೇ ಆಗುತ್ತೆ. ಭಾಳಷ್ಟು ಜನ ಯೂಟ್ಯೂಬರ್ ಹೇಳ್ತಕ್ಕಂಥ ಮಾತನ್ನು ನಾನು ಕೇಳಿದ್ದೆ, ಮಧ್ಯದೊಳಗಡೆ ಯಾರು ಕೂಡ ನಿರಾಶೆ ಆಗಬೇಡಿ, ನೀವು ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ, ನಂತರದೊಳಗಡೆ ಸಬ್ಸ್ಕ್ರೈಬರ್ ಖಂಡಿತವಾಗ್ಲೂ ಬರ್ತಾರೆ. ಯೂಟ್ಯೂಬ್ ನಿಮ್ದು ಯಾವುದಾದ್ರೂ ಒಂದು ಒಳ್ಳೆಯ ವಿಡಿಯೋನ ಏನು ಅಂತಂದ್ರೆ ವೈರಲ್ ಮಾಡುತ್ತೆ ಅಂತಕ್ಕಂಥ ರೀತಿಯಿಂದ ಹೇಳ್ತಾಯಿದ್ರು. ಮೊನ್ನೆ ಈಗ ಸುಮಾರು 1.5 ತಿಂಗಳ ಹಿಂದೆ ವೀರೇಶ್ ಕೌಸ್ಗೇರಿ ಅಂತಕ್ಕಂಥ ಒಬ್ಬ ಜನಪದ ಕಲಾವಿದರಿಂದ ಏನು ಅಂತಂದ್ರೆ ಒಂದು ಹಾಡನ್ನು ಹಾಡಿಸಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ ಸುಮಾರು ಏನು ಅಂತಂದ್ರೆ 85,000 ಏನು ಅಂತಂದ್ರೆ ವ್ಯೂಸ್ ಬಂದಿದೆ. ಖಂಡಿತವಾಗ್ಲೂ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ, ಒಳ್ಳೆ ಕ್ವಾಲಿಟಿ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಾ ಹೋದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಯೂಟ್ಯೂಬ್ ಅದನ್ನು ಸಜೆಸ್ಟ್ ಮಾಡಿ ಖಂಡಿತವಾಗ್ಲೂ ವೈರಲ್ ಮಾಡುತ್ತೆ ಅನ್ನೋದಕ್ಕೆ ಏನು ಅಂತಂದ್ರೆ ಇದು ಉದಾಹರಣೆ. ಅವ್ರು ಯಾರೋ ಟೆಕ್ ಚಾನಲ್ದವರು ಈ ರೀತಿ ಹೇಳ್ತಾಯಿದ್ರು, ಮುಂದೊಂದು ದಿನ ವೈರಲ್ ಆಗುತ್ತೆ ಅಂತ ಹೋಗ್ತಾಯಿದ್ರು. ಭಾಳಷ್ಟು ಜನ ಅವ್ರ ಮೇಲೆ ನಂಬಿಕೆಯನ್ನು ಇಟ್ಟಿರೋದಿಲ್ಲ. ಖಂಡಿತವಾಗ್ಲೂ ಅವ್ರು ಹೇಳ್ತಕ್ಕಂಥ ಮಾತು ಏನು ಅಂತಂದ್ರೆ ಒಂದಲ್ಲ ಒಂದಿನ ಸತ್ಯ ಆಗೇ ಆಗುತ್ತೆ. ಪ್ರಾರಂಭದೊಳಗಡೆ 50-60 ಇರ್ತಕ್ಕಂಥ ಸಬ್ಸ್ಕ್ರೈಬರು ಇವತ್ತು ನಂದೇನು ಅಂತಂದ್ರೆ 1200ಕ್ಕೂ ಹೆಚ್ಚು. ಪ್ರಾರಂಭದೊಳಗಡೆ ಸುಮಾರು 300-400 ಜನ ನನ್ನ ಸ್ಟೂಡೆಂಟೇ ಏನು ಮಾಡಿದ್ರು ಅಂತಂದ್ರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು. ಸೊ ಅವ್ರಿಗೂ ಕೂಡ ಈ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನನ್ನ ಸ್ಟೂಡೆಂಟ್ಸ್ನ ಹೊರತುಪಡಿಸಿ ಯಾರ್ಯಾರು ಈ ಕನ್ನಡಿಗ ಹನುಮಂತಗೌಡರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಏನು ಅಂತಂದ್ರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರ್ತಕ್ಕಂಥ ಯಾರು ಸಹಿತ ಮಧ್ಯದೊಳಗಡೆ ನಿರಾಶರಾಗಬೇಡಿ. ನಿಮ್ಮ ಪ್ರಯತ್ನಕ್ಕೆ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇವಾಗ ನಂದು 1200+ ಏನು ಅಂತಂದ್ರೆ ಸಬ್ಸ್ಕ್ರೈಬರು, ಅದ್ರ ಜೊತೆಗೆ 3000ಕ್ಕೂ ಜಾಸ್ತಿ ಏನು ಅಂತಂದ್ರೆ ವಾಚ್ ಅವರ್ಸು ಕೂಡ ಏನು ಅಂತಂದ್ರೆ ಕಂಪ್ಲೀಟ್ ಆಗಿದೆ. ಇನ್ನೊಂದು 1000 ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಅಂತಂದ್ರೆ ನಾನು ಕೂಡ ಏನು ಅಂತಂದ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಖಂಡಿತವಾಗ್ಲೂ ಅವಕಾಶ ಇದೆ. 1000 ಸಬ್ಸ್ಕ್ರೈಬರು ಪ್ಲಸ್ 4000 ಏನು ಅಂತಂದ್ರೆ ವಾಚ್ ಟೈಮ್ ಅವರ್ಸ್ ಏನು ಅಂತಂದ್ರೆ ಕಂಪ್ಲೀಟ್ ಆಯಿತು ಅಂತಂದ್ರೆ ಆ ಯೂಟ್ಯೂಬ್ ಚಾನಲ್ ಏನು ಅಂತಂದ್ರೆ ಮಾನಿಟೈಸೇಷನ್ ಆಗಲಿಕ್ಕೆ ಏನು ಅಂತಂದ್ರೆ ರೆಡಿ ಇರುತ್ತೆ. ಸೊ ಇಲ್ಲಿವರೆಗೂ ಏನು ಅಂತ ನಾನು ಈ ಕನ್ನಡಿಗ ಹನುಮಂತಗೌಡರು ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರ್ಯಾರು ನಾನು ಹಾಕಿರ್ತಕ್ಕಂಥ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಈ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ ಯಾರು ಕೂಡ ಏನು ಅಂತಂದ್ರೆ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.